ಈಗ ತನಿಖೆ ಏನಾಗ್ತಾ ಇದೆ, ದೂರುದಾರರು ಯಾರಿದ್ದಾರೆ ಅವರೇ ಸುಳ್ಳು ಹೇಳಿದ್ದಾರೆ, ಯಾಕೆ ಸುಳ್ಳು ಹೇಳಿದ್ದಾರೆ, ಅವರಿಂದ ಯಾರಿದ್ದಾರೆ ಅನ್ನೋ ಹಂಗಲ್ಲಿ ತನಿಖೆ ಹೋಗ್ತಿದೆ. ಆಗ ಸರ್ಕಾರ SIT ರಚನೆಯಲ್ಲಿ ಬೇರೆ ಉದ್ದೇಶ ಇತ್ತು, ಒತ್ತಡಕ್ಕೊಳಗಾಗಿ SIT ರಚನೆ ಮಾಡಿತ್ತು, ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಬಿಜೆಪಿ ಆಗ್ತಾ. ನಾನು ಹೇಳಿದೆ, ನೀವು ಸ್ವಲ್ಪ ಲೇಟಾಗಿ ನಾವು ನಮ್ಮ ಉದ್ದೇಶ ಇರೋದು, ಸರ್ಕಾರದ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಸತ್ಯವನ್ನು ಹೊರಗಡೆ ತರಬೇಕು, ಅಷ್ಟೇ ತಾನೇ ನಮ್ಮ ಉದ್ದೇಶ ಇರೋದು. ಆ ಕೆಲಸ ನಾವು ಮಾಡ್ತಾ ಇದ್ವಿ. SIT ಮಾಡಿರೋದೇ ಅದಕ್ಕೋಸ್ಕರ. ಅದನ್ನು ವ್ಯಾಖ್ಯಾನ ಮಾಡಿ ಇಲ್ಲ SIT ಮಾಡಿರೋದು ಏನಕ್ಕೋ ಬೇರೆದಕ್ಕೆ ಅಂತಂದರೆ ಅದು ಸರಿ ಇಲ್ಲ. ನಾವು ಸತ್ಯವನ್ನು ಹೊರಗಡೆ ತರಬೇಕು, ಇಡೀ ರಾಜ್ಯಕ್ಕೆ, ಜನ ಸಮುದಾಯಕ್ಕೆ ಅದನ್ನು ತಿಳಿಸ್ಬೇಕು. ನಮ್ಮ ಕೆಲಸ ಅಷ್ಟೇ. ಅದು ನೀವು ಪರ ವಿರೋಧ, ಅವ್ರ ಪರವಾಗಿದ್ದೀರಿ, ಧರ್ಮಸ್ಥಳದ ಪರವಾಗಿದ್ದೀರಿ, ವಿರೋಧವಾಗಿದ್ದೀರಿ, ಅದು ನಮ್ಮ ಕೆಲಸ ಅಲ್ಲ, ಸರ್ಕಾರದ ಕೆಲಸ. ಸರ್ಕಾರದ ಕೆಲಸ ಸತ್ಯವನ್ನು ಹೊರಗಡೆ ತಂದು ಬಿಟ್ಬಿಡ್ತೀವಿ. ಅದರ ತೀರ್ಮಾನ ನಿಮಗೆ ಸೇರಿದ್ದು. ಸಚಿವರು ಯಾರು ಹೋಗಿಲ್ಲ ಧರ್ಮಸ್ಥಳಕ್ಕೆ ಅನ್ನುವಂಥ ಒಂದು. ಅರೆ ನಾವು ಇವ್ರು ಹೋಗೋವಾಗಲೇ ಹೋಗ್ಬೇಕಾ ನಾವು? ನಮಗೆ ಯಾವಾಗ ಇಷ್ಟ ಬಂದಾಗ ಹೋಗ್ತೀವಪ್ಪ. ನಾವು ಮಂಜುನಾಥನ ಹತ್ರ ಹೋಗಕ್ಕೆ ಯಾರ್ದಾದ್ರೂ ಪರ್ಮಿಷನ್ ಕೇಳಬೇಕಾ? ನಾನು ಅನೇಕ ಸರಿ ಹೋಗಿದ್ದೇನೆ. ನಾವೆಲ್ಲ ಈಗ ನನ್ನ ಹೆಸರು ಪರಮೇಶ್ವರ್ ಅಂತ ಇಟ್ಟಿದ್ದಾರೆ. ಮಂಜುನಾಥ ಅಂದ್ರೆ ಯಾರು? ಎರಡು ಒಂದೇ ಅಲ್ವಾ? ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.